ಜಿಹಾದ್ ಅಂಥೇಳಿ ಮಾಡಿ ಅದು ಅವು ಘಟನೆ ಯಾಕೆ ಒಂದು ಆದಂಥ ಘಟನೆಗಳ ಬಗ್ಗೆ ಅದನ್ನು ವೈಮನಸ್ಸನ್ನು ಬಿತ್ತೋದು ಕೆಲಸ ಯಾಕೆ ಮಾಡ್ತೀರಿ? ನಮ್ಮ ಮಕ್ಕಳನ್ನ ತಿಳಿಕೊಡೋಣ, ಅದನ್ನು ನಮ್ಮ ಮಕ್ಕಳಿಗೆ ಹೌದಪ್ಪ ಇಲ್ಲ ತಪ್ಪದೆ ನಮ್ಮೊಳಗೆ ಇರಲಿ ಅನ್ನುವಂಥ ಮಾತು ಬೆಳೆಸ್ರಿ. ನಾ ಹೇಳೋದು ಇಲ್ಲಿ ಏನು ಉದ್ದೇಶ ಅಂದರೆ ಶಿಕ್ಷಣ ಎಲ್ಲರೂ ಸಿಗುವಂಥ ವ್ಯವಸ್ಥೆ ಮಾಡೋದು ಪ್ರಯತ್ನ ಮಾಡಲ್ಲ. ಎಲ್ಲ ಮಕ್ಕಳಿಗೆ ಶಿಕ್ಷಣ ಹೈಯರ್ ಎಜುಕೇಷನ್ ಸಿಕ್ತಪ್ಪ ಅಂದರೆ ಸರ್ ದೊಡ್ಡ ಮನಸ್ಸು ಬೆಳೀತದ. ಜೊತೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಏನೋ ಮಾಡೋಕ್ಕೆ ಸಾಧ್ಯ ಮಾಡಿರಿ. ನಿಮಗೆ ಅಧಿಕಾರ ಅದಲ್ಲ, ಯಾರು ಬೇರೆದವ್ರು ಆಡ್ತಾ ಇದ್ದಾರಾ? ಇಲ್ಲ. ನಾ ಯಾಕೆ ಈ ಸಂದರ್ಭ ಹೇಳ್ತಿದ್ದೀನಿ ಅಂದರೆ ದ್ವೇಷ ಭಾಷೆ ಮಾಡೋದು ಆಗುವುದೇನು? ದ್ವೇಷ ಹುಡ್ತೈತಿ, ವೈರತ್ವ ಹುಡ್ತೈತಿ, ಜಗಳ ಹುಡ್ತಾವ, ಬಡದಾಟ ಶುರುವಾಗ್ತಾವ. ನೀವು ಅನ್ಯ ಧರ್ಮೀಯರನ್ನು ಒಂದು 4 ಜನರನ್ನ ಕೊಲೆ ಮಾಡಿದಾಗ ಮತ್ತೇನು ಮಾಡಿದಾಗ ನಮ್ಮವರು ಒಂದು ಒಬ್ಬರಿಬ್ಬರಾದರೂ ಕೊಲೆ ಆಗ್ತಾರಲ್ಲ. ಕರಾವಳಿಯಲ್ಲಿ ಆಗಿದ್ದೇನು? ಎರಡೂ ಕಡೆ ಹೊಡೆದು ಬೀಳ್ತಾ ಇದ್ದೇವೆ. ನೀವು ಇವತ್ತು ಅದನ್ನು ದೂರ ಸರಿಸಿ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗುವಂಥ ದಿಶೆಯಲ್ಲೇ ಒತ್ತಡ ತೊಂಬರಿ. ಸಿದ್ದರಾಮಯ್ಯರ ಮೇಲೆ ಬೆಲೆ ಏರಿಕೆ ಕಡಿಮೆ ಮಾಡಿಸೋಕೆ ಪ್ರಯತ್ನ ಮಾಡಿಸ್ರಿ. ಅದೇ ರೀತಿ ಮೇಲೆ ನಮ್ಮ ಇವ್ರಿಗೂ ಸಹ ಮೋದಿಯವ್ರಿಗೆ ಹೇಳಿ ಸದನದಲ್ಲಿ ಮಾಡ್ಸಕತ್ತೀರಿ. ಅಂದರೆ ನಾನು ಅನ್ನೋದು ಒಂದು ಇಲ್ಲೇ ಉದ್ಯೋಗ ಸೃಷ್ಟಿ ಆಯ್ತು ಅಂದರೆ ಎಲ್ಲರಿಗೂ ಉದ್ಯೋಗ ಸಿಗ್ತಂದ್ರೆ ಅವರೆಲ್ಲರೂ ಆರಾಮಾಗಿ ತಮ್ಮ ಉದ್ಯೋಗ ಮಾಡ್ತಾ ಹೋಗ್ತಾರೆ. ತಮ್ಮ ಉದ್ಯೋಗ ಆಯ್ತು ಅಂದರೆ ಇವತ್ತು ನೌಕರಿ ಸಿಗ್ತಂದ್ರೆ ಯಾರಾದರೂ ಅಲ್ಲೇ ಅವರೊಳಗೆ ಅಲ್ಲಿ ನೋಡ್ರಿ, ಇವತ್ತು ಉದ್ಯೋಗಿಗಳ ಅಂದ ತಕ್ಷಣ ಗಂಡು ಮಕ್ಳಿಗೆ ಹೆಣ್ಣು ಸಿಗೋದಿಲ್ಲ, ಮದುವೆ ಆಗಲಾರದ್ದು, ಎಲ್ಲ ಒಕ್ಕತ್ತನ ಮಾಡ್ತಾರೆ, ಹೆಣ್ಣು ಸಿಗೋಲ್ಲು. ಈ ಆಳದಾಗ ಏನು ಮಾಡ್ಬೇಕು? ಅವರು ಏನೋ ಒಂದು ತಪ್ಪುಗಳನ್ನು ಮಾಡ್ಕೊಂಡು ಹೋಗಿಬಿಡ್ತಾರೆ. ಅಂದ್ರೆ ನಾನು ಹೇಳೋದು ಒಟ್ಟಾರೆಯಾಗಿ ದ್ವೇಷ ಭಾಷಣ ಇದು ತಪ್ಪ ಅಂತೇಳಿ ರಾಜ್ಯಪಾಲಕರಿಂದ ತಡೆತರೋಕ್ಕಿಂತಲೂ ನೀವು ಬೈಯುವಂಥದ್ದು, ಟೀಕೆ ಮಾಡುವಂಥದ್ದನ್ನು ಬಿಟ್ಟು ಬಿಟ್ಟರಂತೆ ಮುಗಿದು